लंकावासिनी दुःखरूपिणी लंकावासिनी दुःखरूपिणी बड़लु हेरुवेना मनदि निरंतर भरिदनि आविधि ಗೋಳದುರಂತವೋ ಭರಿದನಿ ಆವಿಧಿ ಗೋಳದುರಂತವೋ ಭರಿದನಿ ಆವಿಧಿ ಬರಿದರಿ ಆವಿಧಿ ಮನಸ್ಸಿನ ಚಿಂತೆ ಹರಡಿದೆ ಗಾಢಾಂಧಕಾರ ಹರಡಿದೆ ಗಾಢಾಂಧಕಾರ ಮನಸ್ಸಿನ ಚಿಂತೆ ರಾಮ 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 ಈ ದುರುಳನ್ನು ನನ್ನನ್ನು ಕದ್ದು ತಂದದ್ದು ನಿನಗೆ ತಿಳಿದಿಲ್ಲ ಬಸವ. ಈ ಜನ್ಮದಲ್ಲಿ ನಿನ್ನ ಮುಖ ಕಮಲ ದರ್ಶನವಾಗುವುದು ಇಲ್ಲವೋ ರಾಮಚಂದ್ರ. ರಾವಣ ಸಾರ್ವಭೌಮಕ್ಕೆ ಜೈ ಪರ ಜೈ ಪರ. मानुनी मणि सुकुमारी जानकी सैल सैलारने मारन तापव वारिजवदने जाने तोरु दयवनी नेन्नुलु प्रेमदी जानकी ತೋರು ದಯವನಿ ನೆನ್ನೊಳು ಪ್ರೇಮದಿ ಪೂರಿಸು ಬಲದ ಬಿಲಾಚೆಯನು ಪೂರಿಸು ಬಲದ ಬಿಲಾಚೆಯನು ಮಾನುನಿ ಮಣಿ ಸುಕುಮಾರಿ ಜಾನಕಿ ಸೈರಿ ಸಲಾರನೆ ಮಾರನ ತಾಪವ ವಾರಿಜವದನೆ ಜಾಣೆ. ಸೀತಾ, ಜಾನಕಿ, ನೀನು ಹೀಗೆ ಹೆದರಿ ಸಂಕೋಚದಿಂದಿರಲು ಕಾರಣವಿಲ್ಲ. ನಡೆ, ಅರಮನೆಗೆ ನಡೆ, ನಿನ್ನನ್ನು ದಿವ್ಯ ಭೋಗಾನಂದದಲ್ಲಿ ಮುಳುಗಿಸುವೆನು. ರಾಮಚಂದ್ರ, ಈ ದುರುಳನ ದುರಾಲಾಪನೆಗಳಿಗೆ ಕಿಗ್ಗೊಟ್ಟು ಸುಮ್ಮನಿರಿವೆ ಅಪ್ರಭು. ಈತನಿಗೆ ಯಾವುದಾದರೂ ಒಂದು ಶಿಕ್ಷೆಯನ್ನು ವಿಧಿಸಬಾರದೆ. ಇಲ್ಲವೋ ನೀಚ, ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಶರಣಾಗತನಾಗು. ಶ್ರೇಯಸ್ಸನ್ನು ಪಡೆಯುವೆ, ಕೀರ್ತಿಯನ್ನು ಹೊಂದಿ. ಸೀತಾ, ಬೇಡ, ಹಠ ಹಿಡಿಯಬೇಡ. ನಡೆ ಅರಮನೆಗೆ. ನಿನ್ನನ್ನು ಗುಲಶೈಲಗಳ ಬೆಡಗನ್ನು, ದ್ವೀಪ ದ್ವೀಪಾಂತರಗಳ ವೈಖರಿಯನ್ನು ನೋಡುತ್ತಾ ಆನಂದ ಪಡೆಯುವಂತೆ ನಡೆ ಜಾನಕಿ. ಪ್ರಭು, ರಾಮಚಂದ್ರ, ನಾವಿಲ್ಲೇ ಇರೋಣ, ಹೋಗೋಣ ಪ್ರಭು. ನೀವಿನ್ನು ಹೊರಡಿ. ಕರೆದ್ರ ಪ್ರಭು, ಹೊರಡುವಂತವನಾಗು. ನನ್ನ ಸ್ವಾಮಿ ಮುನಿದರೆ ಮೂರು ಲೋಕವೇ ಅಲ್ಲೋಲ ಕಲ್ಲೋಲವಾಗಿ ಬಿಡುವುದು. ಋತ ಅವರನ್ನು ನಿಂದಿಸಿ ಫಲವೇನು? ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಶರಣಾಗತನಾಗು. ಸೀತಾ,
ಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ ಗೆಲ್ಲುವನೆ. ಕಣ ಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ ಗೆಲ್ಲುವನೆ. ಪರಶಿವನೊರ ಬಲ ವಿರಲ್ ಜೈಪನೆ ಧರಿತ್ರಿ ಜಗವ ಮೆರೆಯುವನೆ. ಪರಶಿವನೊರ ಬಲ ವಿರಲ್ ಜೈಪನೆ ಧರಿತ್ರಿ ಜಗವ ಮೆರೆಯುವನೆ. ಅಳಿಯನೆ ತಿಳಿಯನೆ ಮರುಳೆನಿ ಮರುದೆಲೆ ಅಳಿಯನೆ ತಿಳಿಯನೆ ಮರುಳೆನಿ ಮರು. ಕಣ ಕಾಡಿ ಹೇಳಿ ರಾಮನು ನಿಲ್ಲುವನೆ ಗೆಲ್ಲುವನೆ. ಜನಕನ ಸಭೆಯಲ್ಲಿ ಮನವು ನೆಟ್ಟಿತೋ ವನಿತೆಯ ಪರಿಣಯದಲ್ಲಿ. ಜನಕನ ಸಭೆಯಲ್ಲಿ ಮನವು ನೆಟ್ಟಿತೋ ವನಿತೆಯ ಪರಿಣಯದಲ್ಲಿ. ಅನುನಯದಿಂದಲಿ ನಾ ಬಯಸುತ್ತೆ ಸೀತೆಯ ತಂದೆಯ ನಿಲ್ಲಿ. ಕಣ ಕಾಡಿಯಲ್ಲಿ ಹೇಳಿದ ನಿಲ್ಲುವನೆ ಗೆಲ್ಲುವನೆ. ಬೇಡ ಸೀತಾ, ಹಠ ಹಿಡಿಯಬೇಡ. ನಿನ್ನಲ್ಲಿ ಕೋಪಕ್ಕಿಂತಲೂ ಮೋಹವೇ ಅಧಿಕವಾಗಿರುವುದರಿಂದ ನಿನ್ನನ್ನು ಬಿಡುತ್ತಿದ್ದೇನೆ. ಇಲ್ಲವೋ ನೀಚ, ನನ್ನನ್ನು ಕದ್ದು ತಂದಿರುವ ವಿಚಾರವೇನಾದರೂ ನನ್ನ ಸ್ವಾಮಿಗೆ ತಿಳಿದರೆ ನಿನ್ನ ಉದರವನ್ನೇ ಸೀಳಿ ಬಿಡುವುದು. ಅದು ಅಲ್ಲದೆ ಹರಿಭಯಂಕರನಾದ ನನ್ನ ಸ್ವಾಮಿ ಎದುರು ನಿಂತು ನೀನು ಹೋರಾಡಬಲ್ಲೆಯ? ಆತನ ಬಾಣಗಳಿಗೆ ಎದೆಗೊಟ್ಟು ನೀನು ನಿಲ್ಲಬಲ್ಲೆಯ? ಎಲ್ಲವೂ ಕೋಮಲಾಂಗಿ, ನಾನೆಷ್ಟು ವಿಧವಾಗಿ ಹೇಳಿದರೂ ನಿನ್ನ ತಲೆಹರಟೆಯು ಪ್ರಬಲವಾಗುತ್ತಿದೆ. ನಿನ್ನ ನೀಗಲೇ ಛಿದ್ರವಾಗಿ ಕತ್ತರಿಸಿ ರಾಕ್ಷಸರಿಗೆ ಹಂಚಿ ತಿನ್ನಲು ಆಜ್ಞೆ ಮಾಡುವೆನು. ಶ್ರೀಹತ್ಯ ದೋಷ ಮಹಾಪಾಪಕರ ಪ್ರಭು. ಹಿಂದೆ ವೇದವತಿಯ ಶಾಪಕ್ಕೆ ಬೇರೆ ಗುರಿಯಾಗಿದ್ದೀರಿ, ಇದು ಬೇರೆ. ಹೌದು ಪ್ರಭು. ಬೇಡ ಮಕರಾಸುರ, ಇನ್ನೊಂದು ಮಾಸದೊಳಗಾಗಿ ಸೀತೆಯು ನನ್ನ ವಶವಾಗಬೇಕು. ಇಲ್ಲವಾದರೆ ನಿಮ್ಮ ಶಿರಸ್ಸುಗಳು ಹಾರಿ ಹೋದವು. ಎಚ್ಚರ. ನೋಡ್ತಾ ಇರಿ ಪ್ರಭು, ಹೆಂಗ್ ತಯಾರು ಮಾಡ್ತೀವಿ ಅಂತ. ತಯಾರು ಮಾಡ್ತೀವಿ ಪ್ರಭು. ಹೇಳ ನೀನು. ನಾನು ಹೇಳಿ ಮಠ ತೋರಿಸ್ಬೇಡ. ಅಮ್ಮ ಒಪ್ಕೊಳಲ್ಲ. ಒಡವೆ ಎಲ್ಲಿ ಇಕ್ಕಿದ್ಯ ತಗ ಹೋಗೋಣ ನೋಡಿ. ರಾಮಚಂದ್ರ, ಈ ನೀಚನ ಬಾಧೆಯನ್ನು ನಾನು ಸಹಿಸಲಾರೆನು ಪ್ರಭು. ಇಲ್ಲೇ ಇರುವ ಈ ಶಿಂಶುಭಾರಕ್ಷಕ್ಕೆ ನನ್ನ ನೀಳವಾದ ಜಡೆಯಿಂದ ಹುರುಳನ್ನು ಹಾಕಿಕೊಳ್ಳುವೆನು. ಕೊರಳಿಗೆ ಜಡೆಯಲು ಮುರಿದಿಡುವ ಕ್ಷಿಪ್ರದೊಳ್ ಬಂದು ಲಕ್ಷ್ಮಣ ಸಹಿತ ಅಮ್ಮ ಜಗನ್ಮಾತೆ, ಸೈರಿಸು ಪ್ರಾಣ ತ್ಯಾಗ ಮಾಡು
ತೆಗೆದುಕೊಳ್ಳುವುದು ಮಹಾಪಾಪಕಾರಿ ತಾಯೇ. ಶ್ರೀರಾಮಚಂದ್ರರು ಲಕ್ಷ್ಮಣ ಸಮೇತರಾಗಿ ಋಷಿಮುಖದಲ್ಲಿ ಕ್ಷೇಮದಿಂದಿರೋರಮ್ಮ. ರಾಮಂ ಕ್ಷೇಮ, ರಾಮಂ ಕ್ಷೇಮ, ರಾಮಂ ಕ್ಷೇಮ ತಾಯಿ. ಇದೇನಿದು ರಾಮನಾಮವು ಕೇಳಿ ಬರುತ್ತಿರುವುದಲ್ಲ? ನಾನೇನಾದ್ರೂ ಸ್ವಪ್ನವನ್ನು ಕಾಣುತ್ತಿರುವೆನೆ? ಇಲ್ಲಮ್ಮ ಅಮ್ಮ, ಜನಸ್ಥಾನದಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯಳಾದ ಸೀತಾದೇವಿಯು ತಾವೇ ಆಗಿದ್ದ ಪಕ್ಷದಲ್ಲಿ ತಿಳಿಸಬೇಕಮ್ಮ. ಕೆಲವು ಅಂತರಂಗವಾದ ವಿಚಾರಗಳನ್ನು ತಿಳಿಸಬೇಕಾಗಿದೆ ತಾಯಿ. ಈತನ ನಯ ವಿನಯ ವಿಧೇಯತೆಗಳನ್ನು ನೋಡಿದರೆ ಶತ್ರು ಪಕ್ಷದವನಲ್ಲವೆಂದು ತೋರುತ್ತಿರುವುದು. ಈತನಿಗೆ ನಿಜಾಂಶವನ್ನು ತಿಳಿಸುವುದೇ ನನ್ನ ಧರ್ಮವು. ಅಯ್ಯ ಅಮ್ಮ, ಜನಕೋ ಧರಣೀಂದವರೋ ಜನಕೋ ಧರಣೀಂದವರೋ ವರ ಜನಕೋ ನುತ ದಶರಥ ಧನ್ಯನಾದನಮ್ಮ, ಧನ್ಯನಾದನಮ್ಮ, ಧನ್ಯನಾದನಮ್ಮ. ಜನಸ್ಥಾನದಿಂದ ಅಪಹೃತಳಾದ ನಿರ್ಭಾಗ್ಯ ಸೀತೆಯು ನಾನೇನಯ್ಯ, ನಾನೇ. ಅದೇ ನನ್ನ ಕುಶಲ ವಾರ್ತೆಯನ್ನು ಕೇಳುತ್ತಿರುವೆಯಲ್ಲ, ನೀನು ಯಾರು? ಅಮ್ಮ, ಕುಂದನೆನಿಸದಿದ್ದು ನಾಂ ರಘುನಂದನ ಕಡೆಯಿಂದ ನಿಮ್ಮಯ. ಅಮ್ಮ, ರಘುನಂದನ ಕಡೆಯಿಂದ ನಿಮ್ಮಯ ಚಂದವರಿಯಲು ಬಂದ ಸೇವಕನೇನು ಅರವಿಂದನು ಸಂದೇಹ ಬಿಡು ಮಾತೆ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಗನ ನಾನು. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಗನ ನಾನು. ಪವನನನು ಪಾವನನನು ತದೇವಲೋ ಜನ ರಾಮನನು ನಾ. ಪವನನನು ಪಾವನನ ತದೇವಲೋ ಜನ ರಾಮನನು ನಾ. ಪಾವನನನು ಪಾವನನ ರಾಜೀವಲೋ ಜನ ರಾಮನನು ನಾ. ಭಾವಿಸುತ್ತಲಿದ್ದೀಯದಿ ಸುಗ್ರೀವನ ಆಜ್ಞೆಯ ಕೈಯ ವಾನರ ಸಂದೇಹ ಬಿಡು ಮಾತೆ ವಸುಂಧರಾಸುತೆ ಬೃಂದಾರಕ ಮಾನಿತೆ. ಅಮ್ಮ, ಪಾಕಾರಿ ಪ್ರಮುಖಾಮರ ಅನೇಕಾರ್ಚಿದ ಪಾದ ಪದ್ಮವುಳ್ಳ ಜಗದೇಕ ವೀರನಾದ ರಾಘವನ ಸತಿಯೇ, ಅಮ್ಮ ತ್ರಿಲೋಕ ಮಾತೆಯೇ, ನನ್ನನ್ನ ಆ ಕೈಕಸಿ ಪುತ್ರ ರಾವಣನ ಮಾಯೆಯೆಂದರಿತು
ತಾವು ಭಯದಿಂದಿರುವುದು ನ್ಯಾಯವಲ್ಲವೋ ಮಣಿ. ನಾನು ನಿಜವಾಗಿಯೂ ಶ್ರೀರಾಮಚಂದ್ರನ ಪಾದ ಸೇವಕನು, ಸುಗ್ರೀವರಾಜನ ಸಚಿವನು, ಅಂಜನಾದೇವಿಯ ಕುವರನು, ಇದೋ ಆಂಜನೇಯನು. ತಮ್ಮ ವಿಚಾರವನ್ನು ತಿಳಿಯಲು ಶ್ರೀರಾಮಚಂದ್ರನಿಂದ ಅಪ್ಪಣೆಯನ್ನು ಪಡೆದು ಬಂದೆನಮ್ಮ. ಮತ್ತಿನ್ನೇನು ಸಂಶಯ? ಪ್ರಾಣ ತ್ಯಾಗ ಮಾಡಿಕೊಳ್ಳೋಣವಿದ್ದರೆ ಅದಕ್ಕೂ ಸಹ ಸ್ಥಳಾವಕಾಶವಿಲ್ಲದಂತಾಯಿತು. ಈ ಕಪಿಯಾದರೂ ಯಾವುದಿರಬಹುದು? ನೀಚ ರಾವಣನೇ ಇರಬಹುದು. ನಾನು ನಿಜವಾಗಿಯೂ ಶ್ರೀರಾಮಚಂದ್ರ ಪಾದ ಸೇವಕನಮ್ಮ. ಹೋಗು, ಇಲ್ಲಿಂದ ತೊಲಗಿ ಹೋಗು. ಯಾಕಮ್ಮ? ನಿನ್ನ ಮೇಲೆ ನನಗೆ ನಂಬಿಕೆಯೇ ಸಾಲದಯ್ಯ. ಏನು ಮಾಡ್ಬೇಕು ಹೇಳಮ್ಮ? ನೀನು ಆ ರಾವಣನ ಪಕ್ಷದಲ್ಲದವನಿದ್ದರೆ ನಾನು ನಿನ್ನನ್ನು ನಂಬುವೆನು. ಅದಿರಲಿ, ಕ್ಷೇಮ ಸಮಾಚಾರವನ್ನು ತಿಳಿಸಿ. ಹೌದು, ನನ್ನ ಸ್ವಾಮಿಯ ಕ್ಷೇಮ ಸಮಾಚಾರವನ್ನು ತಿಳಿಸುವಂತವನಾಗು. ಅಮ್ಮ, ನೀವುಗಳಾದರೂ ಎನ್ನಪ್ಪ ಶ್ರೀರಾಮಚಂದ್ರನ ಅಗಲಿ ಬಂದು 8 ತಿಂಗಳುಗಳಾಗಿದೆ. ಆದ್ರಿಂದ ಆ ನೋವಿನಲ್ಲಿ ಎಲ್ಲ ಮಾರ್ತು ಬಿಟ್ಟಿದ್ದೀರಿ ಕಣಮ್ಮ. ಆಗ್ಲಮ್ಮ ನಾನು ಹೇಳ್ತೀನಮ್ಮ, ಕ್ಷೇಮದಿಂದ ಇಕರು ತಾಯಿ ರಾಮರ ಕುಲ ಸೋಮ ಪ್ರತಾಪ, ಕ್ಷೇಮದಿಂದ ಇಕರು ತಾಯಿ ರಾಮರ ಕುಲ ಸೋಮ ಪ್ರತಾಪ, ರಾಮರ ಕುಲ ಸೋಮ ಪ್ರತಾಪ, ರಾಮರ ಕುಲ ಸೋಮ ಪ್ರತಾಪ. ಮುನಿ ಯಾಗವ ಪೊರೆದು ಪಾಲಾಕ್ಷಣ ಕೋದಂಡವ ಮುರಿದು. ಅಮ್ಮ, ಯಾಗವ ಪೊರೆದು ಪಾಲಾಕ್ಷಣ ಕೋದಂಡವ ಮುರಿದು, ಗೋಲಾಂಬಿ ನಿಮ್ಮಯ ಕರ ಬಿಡಿದು. ಗೋಲಾಂಬಿ ನಿಮ್ಮಯ ಕರ ಬಿಡಿದು, ಪಾಲಿಸಿ ತಂದೆಯ ಭಜನವ, ಪಾಲಿಸಿ ತಂದೆಯ ಭಜನವನ, ಕ್ಷೇಮದಿಂದ ಅಮ್ಮ, ಕಾಮನೆಯನಾದ ಶ್ರೀರಾಮಚಂದ್ರರು, ಕೋಮಲಾಂಗನಾದ ಲಕ್ಷ್ಮಣ ದೇವರು, ಸೂರ್ಯ ಸುತನಾದ ಸುಗ್ರೀವನಡಿಯಲ್ಲಿ ಕಿಷ್ಕಿಂಧೆಯಲ್ಲಿ ಕ್ಷೇಮದಿಂದಿರುತ್ತಾರಮ್ಮ. ಹಾಗಾದರೆ ಅಮ್ಮ, ಲೀಲಾ ಮಾನುಷ ವಿಗ್ರಹನಾದ ನನ್ನ ಸ್ವಾಮಿಯು ಕ್ಷೀರಸಾಗರದಲ್ಲಿ ಶೇಷಶೇನನಾಗಿ ಪೌಡಿಸಿದ್ದಾಗ ದೇವಾದಿ ದೇವತೆಗಳೆಲ್ಲರೂ ಹೋಗಿ ದಾನವರ ಉಪಟಳವನ್ನು ಅಡಗಿಸಬೇಕೆಂದು ಪ್ರಾರ್ಥಿಸಲು, ಅಯ್ಯ ನೀವುಗಳು ನಿಮ್ಮ ಅಂಶದಿಂದ ಈ ವಸುಮತಿಯಲ್ಲಿ ಕಪಿಗಳಾಗಿ ಹುಟ್ಟಿ ನಾನು ದಶರಥ ರಾಜನ ಹಿರಿಯ ಹೆಂಡತಿಯವರಾದ ಕೌಸಲ್ಯಾದೇವಿಯರ ಗರ್ಭದಲ್ಲಿ ರಾಮಾವತಾರದಿಂದ ಅವತರಿಸಿ ಈ ಭೂಭಾರವನ್ನು ಪರಿಹರಿಸುತ್ತೇನೆ ಎಂದು ವರವನ್ನಿತ್ತ ಶ್ರೀಮನ್ನಾರಾಯಣನು ಅಂತೆಯೇ ಕೌಸಲ್ಯಾದೇವಿಯರ ಗರ್ಭದಲ್ಲಿ ಜನಿಸಿ ಬಾಲ್ಯದಲ್ಲಿ ತಾಟಕಿಯನ್ನು ಕೊಂದು ಮಾರೀಚ ಸುಬಾಹುಗಳನ್ನು ಎದುರಿಸಿ ವಿಶ್ವಾಮಿತ್ರರ ಯಜ್ಞವನ್ನು ಪರಿರಕ್ಷಿಸಿ ಅಹಲ್ಯ ಶಾಪ ವಿಮೋಚನೆ ಮಾಡಿ ಜನಕರಾಜನ ಸಭಾಮಂದಿರದ ಮಧ್ಯದಲ್ಲಿಟ್ಟಿದ್ದ ಪರಶಿವನ ಬಿಲ್ಲನ್ನು ನಾನೆನಿಸುವಾಗ ಮುರಿದು ತಮ್ಮನ್ನು ಪಾಣಿಗ್ರಹಣ ಮಾಡಿಕೊಂಡು ಅಯೋಧ್ಯೆಯನ್ನು ಸೇರಿದಾಗ ತಮ್ಮ ಚಿಕ್ಕ ಅತ್ತೆಯವರಾದ ಕೈಕಾದೇವಿಯರ ದೆಸೆಯಿಂದ ತಾವು ರಾಘವನು ಲಕ್ಷ್ಮಣನು ಸಹ ಕಾನನ ಮಾರ್ಗವಾಗಿ ಹೊರಟು ಗುಹನಿಂದ ಗಂಗಾ ನದಿಯನ್ನು ದಾಟಿ ಭರದ್ವಾಜ ಆಶ್ರಮ ಸೇರಿ ಮುಂದೆ ಚಿತ್ರಕೂಟದಲ್ಲಿ ತರಗಿನ ಅರಮನೆಯನ್ನು ಮಾಡಿಕೊಂಡಿರುತ್ತಾ ಭರತ ಭೂಪಾಲಿಂದ ದಶರಥ ರಾಜನ ಸ್ವರ್ಗಾರೋಹಣವನ್ನು ಅರಿತು ಭರತ ಭೂಪಾಲಿಗೆ ಪಾದುಕೆಗಳನ್ನು ಖಂಡಿಸಿ ಮುಂದೆ ಚಿತ್ರಕೂಟದಲ್ಲಿ ಪಂಚವಟಿಯಲ್ಲಿ ವಾಸ ಮಾಡುತ್ತಿದ್ದಾಗ ಅಮ್ಮ ಪಂಚವಟಿ ತಟ ಬನದಲ್ಲಿ ಕಾಂಚನಾಮೃತ ಬರಲಾದ ತಾನಿದು. ಪಂಚವಟಿ ತಟ ಬನದಲ್ಲಿ ಕಾಂಚನಾಮೃತ ಬರಲಾದ ತಾನಿದು. ಚಂಚಲ
ಚಂಚಲಲೋಚನೆ ನಿಮ್ಮನು ಕಳೆದು ಅಮ್ಮ ಚಂಚಲಲೋಚನೆ ನಿಮ್ಮನು ಕಳೆದು ಸಮಂಚಿತ ಶೋಕ ಸಮಂಚಿತ ಶೋಕ ಕ್ಷೇಮಚಿಂತಾಯಿಗರು ತಾಯೇ ರಾಮ ರಘುಕುಲ ಸೋಮ ಪ್ರತಾಪ ರಾಮ ರಘುಕುಲ ಸೋಮ ಪ್ರತಾಪ ರಾಮ ರಘುಕುಲ ಸೋಮ ಪ್ರತಾಪ. ಅಮ್ಮ, ಪಂಚವಟಿಯಲ್ಲಿ ತಾವು ವಾಸ ಮಾಡುತ್ತಿದ್ದಾಗ ಯಾವ ಮೃಗದ ಆರ್ಥಧ್ವನಿಯನ್ನು ಕೇಳಿ ತಾವು ಲಕ್ಷ್ಮಣ ದೇವರಿಗೆ ಕಠೋರ ನುಡಿಯನ್ನು ಆಡಿ ಕಳಿಸಿದರಂತೆ. ಆ ಸಮಯವನ್ನು ಅರಿತ ರಾವಣನು ಮಾಯಾವಿ ವೇಷದಿಂದ ಬಂದು ತಮ್ಮನ್ನು ವಂಚಿಸಿ ಕರೆತರಲಾಗಿ ರಾಘವನು ಮತ್ತೆ ಬಂದು ಪಚ್ಚವಟಿಯನ್ನೆಲ್ಲ ನೋಡಿದ್ದಾಗ ತಾವು ಕಾಣದೇ ಇದ್ದಾಗ ಅಮ್ಮ ನಾನಾ ಗಿರಿ ಗುಹೆ ಪರ್ವತ ಕಾನನ ಎಲ್ಲೆಲ್ಲಿ ಹುಡುಕಿದಾಗಿ ತಮ್ಮ ಸಂದರ್ಶನವಾಗದೇ ಇದ್ದಾಗ ಕೊನೆಯದಾಗಿ ಬಂದು ಋಷಿಮುಖ ಪರ್ವತವನ್ನು ಆರೋಹಣ ಮಾಡ್ತಾ ಇದ್ರಮ್ಮ. ಆಗ ಬೆಳಗಿನ ಸಮಯವಾದ್ದರಿಂದ ನಾನು ಸೂರ್ಯ ನಮಸ್ಕಾರದಲ್ಲಿದ್ದೇನಮ್ಮ. ಆಗ ನಮ್ಮೊಡೆಯನಾದ ಸುಗ್ರೀವರಾಜನಾದ್ರು ಗಾಬರಿಯಿಂದ ಆಂಜನೇಯ ಓ ಆಂಜನೇಯ ಬೇಗ ಬಾ ಬೇಗ ಬಾ ಎಂದು ಗಾಬರಿಯಿಂದ ಕರೆದರಮ್ಮ. ಆಗ ನಾನು ಭಿಕ್ಷುವಾಗಿ ಒಟುವಾಗಿ ಬಂದು ರಾಮಚಂದ್ರನು ಕಂಡಾಗ ಆತನ ವಿಚಾರಗಳನ್ನೆಲ್ಲ ನಮಗೆ ಹೇಳಿದರಮ್ಮ. ನಮ್ಮ ವಿಚಾರಗಳನ್ನೆಲ್ಲ ಶ್ರೀರಾಮಚಂದ್ರನಿಗೆ ತಿಳಿಸಿ ಅಲ್ಲಿ ನಮಗೂ ಶ್ರೀರಾಮಚಂದ್ರಿಗೂ ಸಖತನವಾಯ್ತಮ್ಮ. ಆಗ ಅನೇಕ ಮಂದಿ ಕಪಿನಾಯಕರನ್ನು ಸೇರಿಸಿ ಚತುರ್ದಿಕ್ಕಿಗೂ ಕುಣಿಸಿದರಮ್ಮ. ಅದರಲ್ಲಿ ದಕ್ಷಿಣ ದಿಕ್ಕಿಗೆ ನಾವು ಕೆಲವು ಮಂದಿ ಮಾತ್ರ ನಳ ನೀಳ ಗಜ ಗವಯ ಗವಾಕ್ಷ ಗಂಧಪಾದನ ಮೈಂದ ತಾರ ಹನುಮನ್ವಂತ ತಾರ ಬಲಿ ಅಂಗದ ಜಾಂಬುವ ಆದಿಯಾಗಿ ನಾನು ಸಹ ಅನೇಕ ಮಂದಿ ದಕ್ಷಿಣ ದಿಕ್ಕನ್ನು ಕುರಿತು ಬಂದಾಗ ನೋಡಮ್ಮ, ಆ ಸಮುದ್ರದ ಆಚೆ ತಡಿಯಲ್ಲಿ ಅನೇಕ ಮಂದಿ ಕಪಿನಾಯಕರು ಕುಳಿತಿದ್ದಾರಮ್ಮ. ನಾನೋರ್ವನು ಮಾತ್ರ ಶ್ರೀರಾಮಾನುಗ್ರಹದಿಂದ ಭಾರಿ ಪುಟನಗೆದು ಬಂದು ತಮ್ಮ ಪಾದ ಪಂಕಜಗಳನ್ನು ಕೊಂಡು ಧನ್ಯನಾದೇನಮ್ಮ. ಮತ್ತಿನ್ನೇನಮ್ಮ? ಹಾಗಾದ್ರೆ ನೀನು ಯಾವ ಆಶ್ರಮದಲ್ಲಿರುವೆ? ಅಮ್ಮ, ರಮಣೀಯಮಾದ ಪ್ರಥಮಾಶ್ರಮದೊಳಿಗೆ ನಮ್ಮ ನಿಮ್ಮಯ ರಮಣನ ದಯದೇ ಈ ಅಮರಾರಿ ಸಮುದಾಯಗಳ ಕಮಲಾನನಿ ತೃಣಗಳಂತೆ ಕಾಂತೆನು ಮಾತೆ ಅಮ್ಮ. ನನ್ನ ಆಶ್ರಮ ಹೇಳನಮ್ಮ. ಬ್ರಹ್ಮಚರ್ಯೆ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿಗಳೆಂಬ ಚತುರಾಶ್ರಮದಲ್ಲಿ ಹಿತವಾದ ಪ್ರಥಮಾಶ್ರಮದಳು ಹೆಣ್ಮ. ಅಂತೂ ಉಪವೀತ, ಯಜ್ಞೋಪವೀತ, ಕಟಿಸೂತ್ರ, ಕೌಪೀನ, ಶುಭ್ರವಸ್ತ್ರ, ಪಾಲಾಶಾದಿ ದಂಡ, ತುಳಸಿ ನಲಿನಾಕ್ಷಿನುತ್ತ ಧರ್ಮನಿಸಿ ಏಕಕಾಲ ಸ್ನಾನ, ಉದಯ ಅಸ್ತಮಾನ ಸಂಧ್ಯಾವಂದನ, ಪಿತೃಮಾತೃ ಸೇವೆ, ಬಾಂಧವ್ಯ ಮೈತ್ರಿಯ, ಇಂದ್ರಿಯ ನಿಗ್ರಹ, ಗುರುದೇವತಾ ಭಕ್ತಿ, ವಿದ್ವಜ್ಜನೋಪಾಸ್ತಿ, ಆಚಾರ್ಯ ಪರಿಚರ್ಯೆ, ನಿತ್ಯ ನೈರ್ಮಲ್ಯ ಸತ್ಯ ಸೇಜುವವರಾಗಿರುವ ಅಮ್ಮ ಸುರುಕು, ಚಂದನ, ಬಲಿದಾನ ಇತ್ಯಾದಿ ಕರ್ಮಲೋಪಗಳಿಲ್ಲದ ಸುವಾಸನೆಯರಲ್ಲಿ ಭವತಿ ಭವಾನ್ ಭಿಕ್ಷಾನ್ ದಾತನ್ ಎಂದು ಯಾಚಿಸಿ ಮೇಲಾದ ಶ್ರಮವನ್ನು ಶ್ರೀಮದ್ ಆಚಾರ್ಯಂಗೆ ಸಮರ್ಪಿಸಿ ನಂತರ ಕರ ಚರಣಗಳನ್ನು ತೊಳೆದು ಪೂರ್ವ ಉತ್ತರ ದಿಕ್ಕ ಬಿಂಬವಾಗಿ ಕುಳಿತು ಪ್ರಾಣಾಯ ಸ್ವಾಹ ಪ್ರಾಣಾಯ ಸ್ವಾಹ ಎಂಬಿವೆ ಮಹಾಮಂತ್ರಗಳಿಂದ ಕಬಳ ಗಣನೆ ಇಲ್ಲದೆ ಯಥೇಚ್ಛವಾದ ಭೋಜನಂಗೈದು ಶ್ವಾಸಾಕಾದಿ ವೇದಾಗಮ ನಿರೀಕ್ಷಿತನಾಗಿರುವ ನಿಮ್ಮ ರಮಣನಾದ ನನ್ನ ಸ್ವಾಮಿಯವರ ಕಾರುಣ್ಯ ವೀಕ್ಷಣ ದೈವದ್ರೋಹಿಗಳಾದ ಈ ದೈತ್ಯ ಸೇನೆ ಯಾವತ್ತು ತೃಣವಾಗಿ ಎಣಿಸತಕ್ಕ ನೂತನ ಸ್ವರೂಪಿಯಾದ ಬಾಲ ಬ್ರಹ್ಮಚಾರಿ ಎಂಬುದಾಗಿ ಕರೀತಾರಮ್ಮ. ಭಾವಜನ ಮಾತೆ ಧರಣಿ ಜಾತೆ. ಮತ್ತಿನೇನು ಸಂಶಯ? ನನ್ನ ಸ್ವಾಮಿಯ ರೂಪ ಲಾವಣ್ಯ ಶುಭ ಲಕ್ಷಣಗಳನ್ನೊಂದು ಸಾರಿ ವರ್ಣಿಸಬಲ್ಲೆ? ಹೇಳ್ತೇನಮ್ಮ ಹೇಳ್ತೇನಮ್ಮ. ಶ್ರೀರಾಮರ ಶುಭ ಲಕ್ಷಣಗಳ ಶ್ರೀರಾಮರ ಶುಭ ಲಕ್ಷಣಗಳ ಸಾಮುದ್ರಿಕ
ತರ್ಕಶಾಸ್ತ್ರದಲ್ಲಿ ಸಾಲದು ಬೇಡಲು ತಮ್ಮ ಈ ಭೂಮಿಯ ಪೊತ್ತ ಬಗಸದಳ ಆ ಸ್ವಾಮಿ ಈ ಭೂಮಿಯ ಪೊತ್ತ ಬಗಸದಳ ಈ ಭೂಮಿಯ ಪೊತ್ತ ಬಗಸದಳ ನಾಮರ್ಕಟನೇನ ಬಲ್ಲನಮ್ಮ ರಾಮನಂ ಅಗನಿಸಲ್ ರಾಮನು ಇಂಥ ಚೆಲುವನ ಕೇಳಮ್ಮ ತಾಯ ರಾಮನು ಇಂಥ ಚೆಲುವನ ಕೇಳಮ್ಮ ತಾಯ ರಾಮನು ಇಂಥ ಚೆಲುವನ ಅಮ್ಮಯ್ಯ ಕಾಮಗಾಲ ಪ್ರೇಮ ನಿರೂಪಣ ಅಮ್ಮ ಸಾಮಗಾನ ಪ್ರೇಮ ನಿರೂಪಮ 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 ರಾಮ ರಘುಕುಲ ಸೋಮನು ರಾಮ ರಘುಕುಲ ಸೋಮನು ರಾಮನು ಇಂಥ ಚೆಲುವನ ಅಮ್ಮಯ್ಯ ಅಮ್ಮ ಕಾಲನೀಲದ ನೀಲ ಸುಂದರ ಕಾಲಭಾನು ಕಾಲ ತೇಜನು ಕಾಲ ನೀಲದ ನೀಲ ಸುಂದರ ಕಾಲ ಭಾನು ಕಾಲ ತೇಜನು ನೀಲದ ನೀಲ ಸುಂದರ ಕಾಲಭಾನು ತೇಜನು ಶ್ರೀರಾಮಚಂದ್ರರು ಹೇಗಿದ್ದಾರೆಂದರೆ ನೀಳರತ್ನಕ್ಕೆ ಸಮಾನವಾದ ಕೇಶಪಾಶಗಳಿಂದಲೂ
ಷೋಡಶ ಕಳೆಗಳಿಂದ ಕೂಡಿದ ಪೂರ್ಣಿಮಾ ಚಂದ್ರನಿಂದ ಲಲಾಟದಿಂದಲೂ, ಆಹಾ. ಆಮೆಯ ಬೆನ್ನಿನಂತಿರುವ ಕದುಪುಗಳು, ಸಂಪಿಗೆ ಎಸಳಿನೋಪಾದಿ ಎಂಬ ನಾಸಿಕ ಎಂಬ ಮೂಗು, ತೊಂಡೆ ಹಣ್ಣಿನಂತಿರುವ ತುಟಿಗಳು, ಆಣಿ ಮುತ್ತುಗಳನ್ನು ಸಾಲಾಗಿ ಎಣಿಸಿಂತಿರುವ ದಂತಪಂಕ್ತಿಗಳು, ಪಚ್ಚ ಕರ್ಪೂರದ ಭರಣಿಯನ್ನ ಮುಚ್ಚಿದುದನ್ನು ಬಿಚ್ಚಿದರೆ ಹೇಗೆ ಸುವಾಸನೆಯೋ ಹಾಗೆ ಶ್ರೀರಾಮಚಂದ್ರನ ನಸುನಗೆ ಎಮ್ಮಣ್ಣಿ. ಚತುಷ್ಕಿಷ್ಕು ಅಂದರೆ 96 ಅಂಗುಲ ಪ್ರಮಾಣವುಳ್ಳ ಶ್ರೀರಾಮಚಂದ್ರನ ವರ್ಣಿಸಲು ಸಾಧ್ಯವೇನಮ್ಮ? ಮತ್ತಿನೇನು ಸಂಶಯವಮ್ಮ? ನನ್ನ ಮೈದುನನಾದ ಲಕ್ಷ್ಮಣನೊಂದು ಸಾರಿ ವರ್ಣಿಸು. ಅಮ್ಮ, ಆದಿಶೇಷಾವತಾರ್ಯದ ಲಕ್ಷ್ಮಣ ದೇವರನ್ನು ವರ್ಣಿಸಲು ಅಸಾಧ್ಯವಮ್ಮ. ಏತಕ್ಕೆಂದರೆ ಹಗಲು ರಾತ್ರಿ ಎನ್ನದೆ ಶ್ರೀರಾಮಚಂದ್ರನನ್ನು ಕಣ್ಣುಗಳು ರಪ್ಪೆನಿ ಯಾವ ರೀತಿಯಾಗಿ ಕಾದುಕೊಂಡಿರುವೋ ಹಾಗೆ ಕಾದುಕೊಂಡಿರುವ ಲಕ್ಷ್ಮಣ ದೇವರನ್ನು ವರ್ಣಿಸಲು ಅಸಾಧ್ಯವಮ್ಮ. ಹಾ, ನನ್ನ ಸ್ವಾಮಿ ಪೂರ್ವ ವೃತ್ತಾಂತವನ್ನು ನೀನು ತಿಳಿಸಬಲ್ಲೆ ಏನು? ಅಮ್ಮ, ತಿಳಿದಷ್ಟು ಮಟ್ಟಿಗೆ ಮಾತ್ರ ನಾನು ತಿಳಿಸುತ್ತೇನೆ ಕಣಮ್ಮ. ದಶರಥ ನೃಪಾಲಂಗೆ ಹಿರಿತನು ಜಟಾನಾಗಿ ವಿಖ್ಯಾತ ವಿಶ್ವಮುನಿ ಶಿಷ್ಯನಾಗಿ ಅಮ್ಮ ಮಿಥಿಲೆಗಂ ಪೊರಮೊಟ್ಟು ಶಿವಧನುಮ ಮುರಿದಿಟ್ಟು ಮೈಥಿಲಿಗೆ ಕರ ಕೊಟ್ಟು ಪರಶು ಗರ್ವವ ಸುಟ್ಟ ನಮ್ಮ ರಾಮ. ಸತಿ ಅನುದ ಸಹಕರಿಸಿ ವನವನದಿ ಸಂಚರಿಸಿ ಪಂಚವಟಿಯೊಳ್ಳೆಲೆಸಿದ ನಮ್ಮ ರಾಮ. ಶೂರ್ಪನಖ ಭಂಗದಲ್ಲಿ ಸ್ವರ್ಣಮೃಗ ಸಂಧಿಯಲ್ಲಿ ಸೀತಾಪಹರಣದಲ್ಲಿ ತನುವಳಲಿ ತಲ್ಲಣಿಸಿದ ನಮ್ಮ ರಾಮ. ನನ್ನ ರಾಮ ಸುಗ್ರೀವ ಸಖನಾಗಿ ಈ ಹನುಮ ಕಿಂಕರನಾಗಿ ಎನ್ನಮ್ಮ ನಿಮ್ಮ ಶೋಧನೆಗಾಗಿ ಕಳುಹಿಸಿದರಮ್ಮ ನಮ್ಮ ರಾಮ. ಮತ್ತಿನ್ನೇನು ಸಂಶಯವಮ್ಮ? ಈ ರಾಕ್ಷಸರ ಮಧ್ಯದಲ್ಲಿ ಸಿಲುಕಿ ನಿನ್ನನ್ನು ನಂಬಲು ಅಸಾಧ್ಯವಾಗುತ್ತಿರುವುದು. ಅಮ್ಮ, ನನ್ನ ವಿದ್ಯಾಗುರುಳು ಯಾರೆಂಬುದಾಗಿ ಕೇಳಿದಿರಿ ಅಲ್ವೇ ಅಮ್ಮ? ಹಾಗಲ್ಲಮ್ಮ, ಹೇಳ್ತೇನಮ್ಮ. ಅಮ್ಮ, ಒಂದಾನೊಂದು ದಿವಸ ಸೂರ್ಯದೇವನ ಬಳಿ ಸಾರ್ದು ನನಗೆ ವಿದ್ಯದ ಆಗಮಗಳನ್ನು ಬೋಧಿಸಬೇಕೆಂದು ಪ್ರಾರ್ಥಿಸಿದ್ದೇನಮ್ಮ. ಆಗ ಸೂರ್ಯದೇವನಾದರೂ ಆಂಜನೇಯ ನಿಂತಲ್ಲಿ ಅರಕ್ಷಣ ವಿರಾಮವಿಲ್ಲದೆ ಕ್ಷಣಾರ್ಧದೊಳಗೆ 2200 ಯೋಜನದಷ್ಟು ವೇಗದಲ್ಲಿ ಹೋಗುತ್ತಿರುವ ನಿನಗೆ ವಿದ್ಯದ ಆಗಮನ ಹೇಗೆ ತಾನೇ ಬೋಧಿಸಲಿ ಎಂದರಮ್ಮ. ಆಗ ವಿಚಕ್ಷಣೆಯಿಂದ ಸೂರ್ಯನ ಉದಯಾಚಲದಲ್ಲಿ ಒಂದು ಪಾದವನ್ನ, ಅಸ್ತಾಚಲದಲ್ಲಿ ಒಂದು ಪಾದವನ್ನು ನೆಲೆಗೊಳಿಸಿ ಸೂರ್ಯದೇವನು ಹೇಗೆ ಚಲಿಸುವನೋ ಹಾಗೆ ನನ್ನ ಕರ್ಣದ್ವಯಗಳನ್ನು ಮುಂದು ಮಾಡಿಕೊಂಡು ವಿದ್ಯದ ಆಗಮನ ಕಲಿತೇನು ತಾಯಿ. ನಂತರ ದೇವೇಂದ್ರನ ಬಳಿ ಸಾರ್ದು ಐಂದ್ರ ವ್ಯಾಕರಣಾದಿ ಸೂತ್ರಗಳನ್ನು ಕಲಿತೇನಮ್ಮ.
ಅಣು ಮಹತ್ತಾಗುವುದೆಂದಲೇ ಅಣುವಿಂದಲೇ ತೃಣವಾಗಿಯೂ ಆ ತೃಣವೇ ಮಹತ್ತಾಗುವಂತ ಗುಣಭೇದವನ್ನು ಅರಿತ ನನ್ನ ಸಾಮಾನ್ಯವಾದ ಕೋತಿ ಎಂದು ಭಾವಿಸಲಾಗದಮ್ಮ. ಮಾರುತಿ, ಅಮ್ಮ, ಈ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ನೀನು ದಾಟಿ ಬಂದಿಯಲ್ಲ, ಆಗ ಯಾವ ರೂಪವನ್ನು ಧರಿಸಿದ್ದೆ? ಆ ರೂಪವನ್ನು ನೀನು ತೋರಿಸಬಲ್ಲೆ ಏನು? ತಾವು ಭಯಪಡುವೇನೋ? ಬೇಡ ತಾಯಿ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ತೋರಿಸು ಮಾರುತಿ. ಆಗಲಿ ಅಮ್ಮ, ತಮ್ಮ ಇಚ್ಛೆ ಇದ್ದಂತಾಗಲಿ. ಜೈ ಜೈ ರಘುವೀರ ಸಮರ್ಥ. ಮಾರುತಿ, ಸಾಕು ಮಾಡು ಮಾರುತಿ, ಸಾಕು ಮಾಡು. ಸೌಮ್ಯ ರೂಪವನ್ನು ಧಾರಣೆ ಮಾಡು ಮಾರುತಿ, ಧಾರಣೆ ಮಾಡು. ನಾನು ನೋಡಲಾರೆನು ಮಾರುತಿ, ನೋಡಲಾರೆನು. ದುರಂಬುಜಲ ಮದಂಬಡಯ ಸದಂಬರುಹ ಕದಂಬರುಜನ್. ದುರಂಬುಜಲ ಮದಂಬಡಯ ಸದಂಬರುಹ ಕದಂಬರುಜನ್. ಬೆದರ ಬೇಗದ ಬೆದರ ಬೇಗದ ಮಾತೆ ಸದಯೇ ಶುಭಾನ್ವಿತೆ. ಬೆದರ ಬೇಗ ಬೆದರ ಬೇಗದ ಮಾತೆ ಮಾತೆ ಶ್ರೀಗಜೆ ನಾಟನಾವಗ ಸೀತೆ ಸೀತೆ ಎಂದು ಮನಗೆ. ಮಾತೆ ಶ್ರೀಗಜೆ ನಾಟನಾವಗ ಸೀತೆ ಸೀತೆ ಎಂದು ಮನಗೆ. ಸೋದು ಹಂಬಲ ಮಾತನಾಡದೆ ಸೋದು ಹಂಬಲ ಮಾತನಾಡದೆ ಕೂದಲಗಳು ಬಾತಗಳ ಕಾತರಿ ಬನು ಚೇತರಿ ಬನು ಕೂದಲಗಳು ಬಾತಗಳ ಕಾತರಿ ಬನು ಚೇತರಿ ಬನು. ಬೆದರ ಬೇಡವೆ ಬೆದರ ಬೇಡವೆ ನೀರಜಾಂಬಲಿ ಮಧುರಗ ರಾಘವಾನ್. ರಾಘವ ಸಾರಿದಾನವ ಮಾರುತಿ, ನೀನು ಎಷ್ಟು ವಿಧ ವಿಧವಾಗಿ ಹೇಳಿದ್ರು ನಿನ್ನ ಮೇಲೆ ನಂಬಿಕೆಯೇ ಸಾಲದಯ್ಯ. ಅಮ್ಮ ಹೇಳ್ತೀನಿ, ಒಂದಾನೊಂದು ದಿವಸ ತಾವುಗಳು ಅಗಸ್ತ್ಯ ಮಹಾಮುನಿಗಳ ಆಶ್ರಮಕ್ಕೆ ಹೋಗಿದ್ದಿರುತ್ತಲ್ಲಮ್ಮ. ಹೌದು. ಆಗ ಆ ಮಹಾಮುನಿಗಳ ಹೆಂಡತಿಯವರು ತಮ್ಮನ್ನು ಒಳಗೆ ಕರೆದುಕೊಂಡು ಹೋದಾಗ ತಮ್ಮ ವಸ್ತ್ರಗಳನ್ನು ಬದಲಿಸಿ ಪುಷ್ಪದಿಂದ ಅಲಂಕಾರ ಮಾಡಿ ಹೊರಗೆ ಕರೆದುಕೊಂಡು ಬಂದಾಗ ರಾಘವನ್ನು ನೋಡಿ ಇವರೆಲ್ಲರೂ ಋಷಿ ಪತ್ನಿಯರು, ಇವರ್ಯಾರು ಹೊಸದಾಗಿರುವರಲ್ಲ ಎಂದು ಆಶ್ಚರ್ಯಪಟ್ಟಾಗ ಆಗ ಇವರೇ ಶ್ರೀರಾಮರ ಸತಿ ಸೀತಾದೇವಿ ಎಂದಾಗ ತಾವು ನಸುನಕ್ಕರಂತೆ. ಹೌದು ಮಾರುತಿ, ಸತ್ಯವೇನಮ್ಮ? ಸತ್ಯ. ಅಮ್ಮ ಅಲ್ಲದೆ ಅಮ್ಮ, ಯಾವ ಗೋದಾವರಿ ನದಿ ತೀರದಲ್ಲಿ ಜಾನು ಅಂದರೆ ತಮ್ಮ ತೊಡೆಯನ್ನೇ ತಲೆದಿಂಬನಾಗಿ ಮಾಡಿಕೊಂಡು ಶ್ರೀರಾಮಚಂದ್ರರು ಶಯನಿಸಿದ್ದಾಗ ನೋಡಮ್ಮ, ಕಾಕಾಸುರನೆಂಬ ರಕ್ಕಸನು ತಾ ಬಂದು ತನ್ನ ನೀಲವಾದ ಕೊಕ್ಕಿನಿಂದ ತಮ್ಮ ವಕ್ಷಸ್ಥಳವನ್ನು ಕುಕ್ಕಲು ತಮಗೆ ನೋವಾದರೂ ಸಹ ಶ್ರೀರಾಮಚಂದ್ರನಿಗೆ ಭಂಗವಾಗುವುದೆಂದು ತಾವು ಸುಮ್ಮನೆ ಕುಳಿತಿದ್ದಾಗ ನೋಡಮ್ಮ, ಶ್ರೀರಾಮಚಂದ್ರರ ಕೆನ್ನೆಯ ಮೇಲೆ ರುಜಿರವು ಅಂದರೆ ರಕ್ತವು ಸೋರಿ ಮೈ ತಣ್ಣಗಾದಾಗ ರಾಗವನ್ನು ದಿಟ್ಟನೆದ್ದು ನೋಡಮ್ಮ ದಿಟ್ಟಿಸಿ ನೋಡಿದಾಗ ಆ ಕಾಕಾಸುರನನ್ನು ನೋಡಿ ಅಲ್ಲಿ ಧನುರ್ಬಾಣಗಳಿಲ್ಲದ ಕಾರಣ ಒಂದು ದರ್ಬೆಯನ್ನು ಅಭಿಮಂತ್ರಿಸಿ ಆ ಕಾಕಾಸುರನ ಮೇಲೆ ಬಿಟ್ಟಾಗ ಆತನು ಈ ಭುವನ ಬ್ರಹ್ಮಾಂಡವನ್ನೆಲ್ಲ ಸುತ್ತಿದಾಗಿ ಯಾರು ಆತನಿಗೆ ಆಶ್ರಯವೇ ಕೊಡದಿದ್ದಾಗ ಕೊನೆಯದಾಗಿ ಬಂದು ಶ್ರೀರಾಮಚಂದ್ರನ ಪಾದಾರವಿಂದಗಳಿಗೆ ಶರಣಾಗತನಾದಾಗ ಆತನಿಗೆ ಕಾಮಾಂಧವಾದ ಒಂದು ಕಣ್ಣನ್ನು ತೆಗೆದು ಪ್ರಾಣದಾನ ಮಾಡಿದರಂತ ಅದು ಸತ್ಯವೇನಮ್ಮ? ಸತ್ಯ ಮಾರುತಿ, ಸತ್ಯ. ಅಮ್ಮ, ಮತ್ತೆ ಗೋದಾವರಿ ನದಿ ತೀರದಲ್ಲಿ ತಾವು ರಾಘವನ್ನು ಕುಳಿತು ರಾಘವನ್ನು ತನ್ನ ಬಾಣದಿಂದ ಆ ಗಂಗೆ ಮೇಲೆ ಹೆಸರುಗಳನ್ನು ಬರೆಯುತ್ತಿದ್ದಾಗ ತಾವು ಓದಿ ಹೇಳುತ್ತಿದ್ದರಂತೆ ಅದು ಸತ್ಯವೋ? ಸತ್ಯ ಮಾರುತಿ, ಸತ್ಯ. ಇನ್ನೇನು ಸಂಶಯ ಹೇಳಮ್ಮ? ಆದ್ರೂ ನಿನ್ನ ಮೇಲೆ ಅದೇಕೋ ನಂಬಿಕೆಯೇ ಸಾಲದಯ್ಯ. ನಾನೇನು ಮಾಡಲಿ? ಏನು ಮಾಡ್ತೀರಿ ನೋಡಿ ಅಮ್ಮ. ನನ್ನ ಸ್ವಾಮಿಯ ಗುರುತು ಏನಾದರೂ ಕೊಟ್ಟು ಕಳಿಸಿಲ್ಲವೇ? ಅಮ್ಮ, ಗುರುತು ಕೊಟ್ಟಿದ್ರು ಕಣಮ್ಮ.
ಸಮುದ್ರವನ್ನು ಆರುವ ಗಡಿಬಿಡಿಯಲ್ಲಿ ಅಲ್ಲೇ ಕಳೆದ್ಬಿಟ್ನು. ಹಾಗಾದ್ರೆ ನೀನು ದ್ವಿಪಕ್ಷದವನೆಂದು ನಾನು ಇಲ್ಲೇ ಎಲ್ಲೋ ತಿಳಿದುಕೊಳ್ಳುವೆ. ಕಳೆದ್ಬಿಟ್ಟಿದ್ದೀನಿ ಕಣಮ್ಮ. ಇಲ್ಲ, ಸಿಗ್ತಾ ಇಲ್ಲ, ಎಲ್ಲೋ ಕಳೆದ್ಬಿಟ್ಟಿದ್ದೀನಲ್ಲಮ್ಮ. ನೀನು ರಾಕ್ಷಸ ಕುಲದವನೇ, ನಾನು ನಿನ್ನನ್ನು ನಂಬುವುದಿಲ್ಲ. ಅಮ್ಮ, ಕಪಿಗಳಿಗೆ ಒಂದು ಉನ್ನತವಾದ ಸ್ಥಳ ಇದೆ. ಈ ಗಳ ನೋಡಮ್ಮ, ಇಲ್ಲಿ ಇಟ್ಟಿದ್ದೇನೆ. ಜನನಿ ಇದುವೆ ಶ್ರೀರಾಮಚಂದ್ರನ ಮುದ್ರಿಕೆ. ರಾಮ ನಾಮ ಪ್ರಚುರ ಅನುವೇ ಇದ ಸ್ವೀಕರಿಸುತ್ತೆ. ಅನುವಿನಿದ ಸ್ವೀಕರಿಸುತ್ತೆ. ಮನದನು ಮಾನಗಳ ಕಳೆವುದು ಮಾತೆ. ನೋಡು ನೋಡುಂಗೂರವ ಶ್ರೀರಾಮ ನಾಮ. ಮಾರುತಿ, ನೋಡುಂಗೂರವ ಜಯ ರಾಮನ. ನೋಡು ನೋಡುಂಗೂರವ ಶ್ರೀರಾಮ. ನೋಡು ನೋಡುಂಗೂರವ ಶ್ರೀರಾಮ. ಶ್ರೀರಾಮ ನಾಮವು ಹೇಳಿದ ಮರ್ಯಾದೆಯಮ್ಮ. ರಾಮನಾಮವು ಸೇರಿದ ರಾರಾಜಿಮ ಅದಿಯ ರಾರಾಜಿಮ ಅದಿಯ ಸಾರಸಕಾರದ ಶ್ರೀರಾಮ ನೋಡು ನೋಡು. ಮಾರುತಿ, ಈ ಮುದ್ರಾ ಉಂಗುರವನ್ನು ಕಂಡಾಕ್ಷಣ ನನ್ನ ಸ್ವಾಮಿಯನ್ನೇ ಕಂಡಷ್ಟೇ ಸಂತೋಷವಾಯಿತು. ಮಾರುತಿ, ಸಂತೋಷವಾಯಿತು. ಮಾರುತಿ, ಇದಕ್ಕೆ ಪ್ರತ್ಯುಪಕಾರವಾಗಿ ನಾನು ಏನನ್ನು ಕೊಡಲಿ ಮಾರುತಿ? ಅಮ್ಮ, ಮಾರುತಿ, ಈ ರಾಕ್ಷಸರ ಬಂಧನದಿಂದ ನನ್ನನ್ನು ದೆಂತಿಗೆ ಪಾರು ಮಾಡುವಿರೋ ನಾ ಕಾಣೆನಲ್ಲ. ಅಮ್ಮ ನೋಡಮ್ಮ, ತಾವುಗಳು ಭಯಪಡದೆ ಈ ಕಪಿಯ ಭುಜದ ಮೇಲೆ ಕುಳಿತುಕೊಂಡಿದ್ದಾದರೆ ಕ್ಷಣಾರ್ಧದೊಳಗೆ ರಾಘವನ ಬಳಿಗೆ ಬಿಡುತ್ತೇನೆ, ಆಗಬಹುದೇನಮ್ಮ? ಅಬ್ಬಬ್ಬಾ, ಕಪಿ ಬುದ್ಧಿಗೆ ತಕ್ಕಂತೆ ನೀನು ಮಾತನಾಡುತ್ತಿರುವೆಯಲ್ಲ. ರಾವಣನು ಕರೆತಂದ ಸೀತೆಯನ್ನು ಕಪಿಯು ಕರೆದುಕೊಂಡು ಹೋಯಿತೆಂದರೆ ಪುರದ ಜನರೆಲ್ಲರೂ ನನ್ನ ಸ್ವಾಮಿಯ ಕುಂದು ಕೊರತೆಗಳನ್ನು ಆಡಿಕೊಳ್ಳುವುದಿಲ್ಲವೇ? ಅಮ್ಮ, ಹೌದಮ್ಮ. ಅಲ್ಲದೆ ತಾವು ರಾಘವನು ಸಹ ಅವತಾರ ಎತ್ತಿರುವುದು ಈ ರಾಕ್ಷಸರ ನಿರ್ನಾಮ ಮಾಡ್ಲಿಕ್ಕೋಸ್ಕರ ಅಲ್ವೇನಮ್ಮ? ಹೌದಲ್ಲವೇ? ಆದ್ದರಿಂದ ತಾವು ಬರುವುದು ಇಲ್ಲ, ನನಗೆ ಗೊತ್ತಿರೋ ವಿಚಾರ ಕಣಮ್ಮ. ಆಗಲಿ ಅಮ್ಮ. ಅಮ್ಮ ನೋಡಮ್ಮ, ನಾನು ರಾಘವನಿಂದ ಬಳಿಯಿಂದ ಬಂದೆ ಎಂದು ಹೇಳಿದಾಗ ತಾವು ನಂಬಲಿಲ್ಲ ಅಲ್ವೇನಮ್ಮ? ಹೌದು. ಏನಾದರೂ ಕುರುಹನ್ನು ಕೊಡು ಮಗು ಎಂಬುದಾಗಿ ಕೇಳಿದಿರಿ. ಅದೇ ರೀತಿಯಾಗಿ ರಾಘವನ ಬಳಿಗೆ ಹೋಗಿ ನಮ್ಮ ಸೀತಾಮಾತೆಯನ್ನು ಕಂಡೆ ಎಂದು ಹೇಳಿದಾಗ ಆಂಜನೇಯ ಏನಾದರೂ ಕುರುಹನ್ನು ಕೊಡು ಎಂದು ಕೇಳಿದರೆ ನಾನು ಏನು ಹೇಳಮ್ಮ? ಆಂಜನೇಯ, ನನ್ನಲ್ಲಿ ಯಾವ ಕುರುಹೂ ಇಲ್ಲವಲ್ಲ. ಅಮ್ಮ, ಬರುವ ದಾರಿಯಲ್ಲೇ ನಾನು ಬಿಸಾಡು ಬಂದೆನು. ತಮ್ಮ ಸೀರೆಯ ಸೆರಗನ್ನ ಹರಿದು ತಮ್ಮ ಒಡವೆಗಳನ್ನೆಲ್ಲ ಗಂಟು ಕಟ್ಟಿ ಋಷಿಮುಖದ ಅಗ್ರ ಪ್ರದೇಶದಲ್ಲಿ ಎಸ್ತಿದ್ರಿ ಕಣಮ್ಮ. ಆ ಒಡವೆ ಗಂಟು ನಮಗೆ ಸಿಕ್ಕಿತ್ ಕಣಮ್ಮ. ಅದನ್ನು ಶ್ರೀರಾಮಚಂದ್ರನಿಗೆ ಸಮರ್ಪಿಸಿದಾಗ ಆ ಒಡವೆಗಳನ್ನೆಲ್ಲ ನೋಡಿ ಆಂಜನೇಯ ಈ ಒಡವೆಗಳನ್ನು ನೋಡಿದಾಗ ಸೀತೆಯನ್ನು ನೋಡಿದಷ್ಟೇ ಆನಂದವಾಯಿತು ಎಂದು ಅವರು ದುಃಖಪಟ್ಟರು. ಸ್ವಾಮಿ, ಅಮ್ಮ, ಅದರಲ್ಲಿ ಚೂಡಾಮಣಿಯೊಂದಿಲ್ಲ ಎಂಬುದಾಗಿ ಹೇಳಿದ್ದರು. ಇದು ಸತ್ಯವೋ ಅಸತ್ಯವಮ್ಮ? ಮರೆತಿದ್ದೇನು ಮಾರುತಿ. ಹೌದಮ್ಮ. ತೆಗೆದುಕೋ. ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೆ ತಲುಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ರಾಕ್ಷಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂತ. ಇಲ್ಲವಾದರೆ ಸೀತೆಯ ಮುಂದಿನ ಗುರಿ ಅಗ್ನಿ ಪ್ರವೇಶವೆಂದು ತಿಳಿಸಿ. ಸಾರಾಚಾರ್ಯ ಶ್ರೀರಮಣಿ ಸುತ ಸಾರಾಚಾರ್ಯ ಶ್ರೀರಮಣಿ ಸುತ ರಾಘವ ಪರಿಪೂತೆ ವಿಚಾರ
ಶೀಲನೆ ಪರಿಪಾಹಿ ವೈದೇಹಿ ಶೀಲನೆ ಪರಿಪಾಹಿ. ಅಮ್ಮ ಆಯ್ತಮ್ಮ, ಇನ್ನು ನಾನು ಹೊರಡ್ಲೇನಮ್ಮ. ಹಾಗೆ ಆಗ್ಲಿ ಅಮ್ಮ. ಮಾರುತಿ, ರಾಘವನಿಂದ ಅಪ್ಪಣೆಯನ್ನು ಪಡೆದು ಹೊರಟು ಇಲ್ಲಿಗೆ 29 ದಿನಗಳು ಗತಿಸಿದ್ದಮ್ಮ. ರಾಘವನ ಪಾದದಲ್ಲಿ ಒಂದು ಸಂಕಲ್ಪ ಮಾಡಿದ್ದೇನಮ್ಮ. ಏನೆಂದರೆ ತಮ್ಮ ಪಾದ ಸಂದರ್ಶನವಾಗುವ ಪರ್ಯಂತ ಜಲಾಹಾರವಾಗಲಿ ಫಲಾಹಾರವಾಗಲಿ ಪಾನ ಮಾಡುವುದಿಲ್ಲ ಎಂದು ಸಂಕಲ್ಪ ಮಾಡಿದ್ದೆ ಕಣಮ್ಮ. ಇಲ್ಲಿಗೆ 29 ದಿನಗಳಿಂದ ಈ ಕಪಿಯ ಉದರವು ಬಹಳವಾಗಿ ಬಾಧಿಸ್ತಿದೀಮ್ಮ. ನೋಡಮ್ಮ, ಈ ವನದಲ್ಲಿ ನೋಡಮ್ಮ, ಹಾವು ಬಾಳೆ, ಚೀರ್ ಬಾಳೆ, ಏಲಕ್ ಬಾಳೆ, ಮದರಂಗ್ ಬಾಳೆ, ಪುಟ್ಟು ಬಾಳೆ, ನೇಂದ್ರ ಬಾಳೆ, ಚಂದ್ರ ಬಾಳೆ, ರಸಬಾಳೆ, ಎಷ್ಟು ವಿಧವಾದ ಬಾಳೆ ಇದೆಯಮ್ಮ. ಮಾರುತಿ, ಇಲ್ಲಿ ತೆಂಗು, ದಾಡಿಮ, ದ್ರಾಕ್ಷಿ, ಗೋಡಂಬಿ, ಅಂಜೂರ, ಖರ್ಜೂರ ಇತ್ಯಾದಿ ರಂಭಾದ್ಯ ಅನೇಕ ಫಲವೃಕ್ಷಾವಳಿಗಳಿರ್ಪವು. ಆದ್ದರಿಂದ ನಮಗೆ ಯಾವುದಾದ್ರೂ ಒಂದು ವೃಕ್ಷಕ್ಕೆ ತಾವು ಅಪ್ಪಣೆಯನ್ನು ಕೊಟ್ಟಿದ್ದಾದರೆ ನಾನು ಭುಜಿಸಿ ಹೊರಡ್ತೇನೆ. ಇಲ್ಲಿ ಕೋಟಿ ಕೋಟಿ ರಾಕ್ಷಸರಿರುವರು. ಯಾವ ಗಲಭೆಯನ್ನು ಮಾಡದೆ ಒಂದೆರಡು ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಅಮ್ಮ, ಕಪಿಗಳಿಗೆ ನೆಲದಲ್ಲಿ ಬಿದ್ದಿರ್ತಕ್ಕಂಥ ಒಂದೆರಡು ಹಣ್ಣುಗಳಿಂದ ತೃಪ್ತಿ ಆಗುವಲ್ಲಮ್ಮ. ಅವು ಮರವನ್ನೇರಿಯೇ ಫಲವನ್ನು ಭುಜಿಸಬೇಕು. ಯಾವ ಗಲಭೆಯನ್ನು ಮಾಡಬಾರದು. ಇಲ್ಲಮ್ಮ, ನಾನು ಒಬ್ಬರ ತಂಟೆಗೆ ಹೋಗಲ್ಲಮ್ಮ. ಹಾಗೇನಾದ್ರೂ ನನ್ನ ತಂಟೆಗೆ ಯಾರಾದರೂ ಬಂದರೆ ಆಗಲೂ ಅವ್ರನ್ನ ಬಿಡೋಲ್ಲ ಕಣಮ್ಮ. ಹಾಗೆ ಆಗಲಿ ಮಾರುತಿ. ಅಮ್ಮ, ನೀವು ಕಪಿಗಳು ಫಲವನ್ನು ಭುಜಿಸುವುದು ನೋಡಬಾರದು, ಅಮಂಗಳಕರ. ಆದ್ದರಿಂದ ನೀವು ನೋಡಿ, ಆ ಕಾಳಿಕಾದೇವಿ ದೇವಸ್ಥಾನ ಹಿಂಭಾಗಕ್ಕೆ ಮರೆಯಾಗಿ ನನ್ನ ವರದ ಹಸ್ತದಿಂದ ನಿನ್ನನ್ನೊಂದು ಸಾರಿ ಅಮ್ಮ ಧನ್ಯನಾದೇನಮ್ಮ, ಧನ್ಯನಾದೇನಮ್ಮ. ಅಮ್ಮ, ಶ್ರೀರಾಮನಾಮ ತಾರಕ ಸದಾ ನನ್ನ ಮೇಲೆ ಇರುವಂತೆ ಆಶೀರ್ವಾದ ಮಾಡಿಬಿಡ್ರಮ್ಮ. ಹಾಗೆ ಆಗಲಿ. ಪ್ರಿಯ ರಾಮ ಬೆಳ್ತಾನೆಯ ತಾತ್ವನಾಗೋ, ಪ್ರಿಯ ರಾಮ ಬೆಳ್ತಾನೆಯ ತಾತ್ವನಾಗೋ, ಪ್ರಿಯ ರಾಮ ಬೆಳ್ತಾನೆಯ ತಾತ್ವನಾಗೋ, ಪ್ರಿಯ ರಾಮ ಬೆಳ್ತಾನೆಯ ತಾತ್ವನಾಗೋ, ಚಿರಂಜೀವಿಯಾಗಿ ಚಿರಕಾಲ ಬಾಳು, ಚಿರಂಜೀವಿಯಾಗಿ ಚಿರಕಾಲ ಬಾಳು, ವಾಯುನಂದನ ಶ್ರೇಯೋವಾದು ಬಾಳೆ, ವಾಯುನಂದನ ಚಿರಕಾಲ ಬಾಳು ಮಾರುತಿ, ಚಿರಕಾಲ ಬಾಳು. ಧನ್ಯನಾದೇನಮ್ಮ, ಧನ್ಯನಾದೇನಮ್ಮ. ಮಾರುತಿ, ನಾನಿನ್ನು ಬರುತ್ತೇನೆ. ಆಗಲಿ ಅಮ್ಮ. ಆಹಾ, ಈಗಲೀಗ ಪ್ರಮಾದವನವು ನನ್ನ ಸ್ವಾಧೀನವಾಯಿತು. ಈಗ ಇಲ್ಲಿರುವ ಮರಗಳನ್ನು ಕಿತ್ತೆಸೆದರೆ ರಾಕ್ಷಸರು ನನ್ನನ್ನು ತಡೆಯಲು ಬರುವರು. ಆಗ ಸುಲಭವಾಗಿ ರಾವಣನ ಆಸ್ಥಾನಕ್ಕೆ ಹೋಗಬಹುದು. ಯಾರು ಅಲ್ಲಿ? ಯಾರೋ ಅದು? ಯಾರೋ ಕೂಗಾಡ್ತಾನ ನೋಡ. ಕೂಗಾಡ್ತಾರ. ಓಹ್, ಯಾವ್ದಲ್ಲ ಇದು? ಹೆಸರು ಪಾಲ್ಡಿ. ಓ ಮಂಗಣ್ಣ, ಶುರು ಮಾಡಿಬಿಟ್ಟಿದ್ಯಲ್ಲ. ಹೌದಾ? ನಿಮ್ಮ ರಾವಣ ಕದ್ದು ತಂದು ನೆಟ್ಟಿದ್ನೆಲ್ಲ ಮರಗಳನ್ನೆಲ್ಲ ಕಿತ್ತಿ ಹಸ್ತಿದ್ದೇನೆ. ಲೇ, ಎಲ್ಲ ಹುಣ್ಸೆಕಾಯಿ ನಮ್ ರಾವಣ ಮರನೆಲ್ಲ ಕತ್ಕೊಂಬಂದಿದ್ದ ಅಂತ ಈ ಮಂಗಂಗೆ ಹೆಂಗ್ ಗೊತ್ತಾಯ್ತು? ಗೊತ್ತಾಯ್ತು. ಅದಿರ್ಲಿ, ಅಕ್ಷಯ ಯುವರಾಜ್ ಬೇರೆ ಸಾಯಕೆದಲ್ಲ, ಬಾಳೆಹಣ್ಣು ಸಿಕ್ದಂಗೆ ಇಸ್ಕಿ ಹಾಕಿದ್ವಿ. ರಪ್ಪ, ಹಾ, ಕರ್ಕೊಂಬರ್ತೀವಿ. ಯಾರನ್ನ? ಒಬ್ರಿದ್ದಾರೆ. ಯಾರು? ಇಂದ್ರಜಿತ್ ಯುವರಾಜರು ಅಂತ. ಆಗ್ಲಿ, ಕರ್ಕೊಂಡ್ ಬಾ. ಪ್ರಭು ಬಾರ, ನೋಡ್ತಾ ಇರ್. ಅವ್ರು ಹೊಟ್ಟೆ ನೋಡು ನೀನು. ಹೊಟ್ಟೆ ನೋಡ್ರೆ ಬೆದರಿ ಬೆಂಡಾಗೋತಿ. ಆಗ್ಲಿ, ಕರ್ಕೊಂಡು. ಇಂದ್ರಜಿತ್ ಯುವರಾಜಕ್ಕೆ, ಇಂದ್ರಜಿತ್ ಯುವರಾಜಕ್ಕೆ. ಏನಿದು? ಇವನೇ ಪ್ರಭು. ಪ್ರಭು ನಮ್ಮ ಅಶೋಕವನದಲ್ಲಿ ಮರಗಳನ್ನೆಲ್ಲ ಧ್ವಂಸ ಮಾಡುತ್ತಿರುವ ಕಪಿಯಾದರೂ ನೀನೇ. ನೀನು ಯಾರು? ನೀನಿಗಿಲ್ಲಿಗೆ ಬರಲು ಕಾರಣವೇನು? ಅದು ಅಲ್ಲದೆ ನಮ್ಮ ಅಶೋಕವನ್ನು ಹಾಳು ಮಾಡುತ್ತಿರುವೆಯಲ್ಲ, ನಮ್ಮ ಬಲಾಬಲಗಳನ್ನು ತಿಳಿದಿರುವೆಯಾ? ಯುವರಾಜ, ನಿಮ್ಮ ಸೇವಕರೇನು ಏನು ಹೇಳ್ತಾರೆ ಕೇಳು. ಪ್ರಭು,
ಅಕ್ಷಯ್ ಕುಮಾರ್ ಯುವರಾಜ್ ಬಾಳೆಹಣ್ಣು ಕಿತ್ತ ಕಿವಿಚ್ಬಿಟ್ಟವನೇ ಪ್ರಭು. ಏನಿದು ಇರಲಿ, ಈ ಕಪಿಯನ್ನು ಈ ಕೂಡಲೇ ಬಂಧಿಸಿ ನಮ್ಮ ತಂದೆ ಆಸ್ಥಾನಕ್ಕೆ ಕರೆದುಕೊಂಡು ಹೋಗೋಣ. ಎಲ್ಲ ದೇವಸ್ಥಾನ ಬಿಡೋದು ಸಿದ್ಧನಾಗುವಂತನಾಗೋ ಕಪಿಯೇ. ಬಿಡೋದು ಆಗಲಿ ಬಿಡ್ತೀರಾ? ಸರಿಯಾಗಿ ಬಿಡಬೇಕು. ಶ್ರೀರಾಮಚಂದ್ರ, ಇದು ಒಂದು ಅನುಕೂಲವೇ. ಬ್ರಹ್ಮದೇವನ ಕಟ್ಟಳೆಯು ಪೂರೈಸುವುದು, ಇವನ ಬ್ರಹ್ಮಾಸ್ತ್ರ ಏನಿದು? ಬಲಿಯಾಗುವುದು. ನಾನಾದರೂ ಷಡರ್ಥದಲ್ಲಿ ಮಾಯಾವಿ, ಆದರೆ ನನ್ನ ಬಾಣ ಊಸಿ ಆಯ್ತಲ್ಲವೇ. ಇರಲಿ, ಇದಕ್ಕೆ ತಕ್ಕಾದ ಬಾಣವನ್ನು ಬಿಡುವನು. ತಗೋ ಬ್ರಹ್ಮಾಸ್ತ್ರ. ಆಗಲಿ ಬಿಡು, ಇದು ಒಂದು ಅನುಕೂಲವೇ. ಬಿಡಿ ಪ್ರಭು. ಯಾರನ್ನು ಲೆಕ್ಕಕ್ಕೆ ತಾಣಲ್ಲ ಸ್ವಾಮಿ. ಬ್ರಹ್ಮಾಸ್ತ್ರವನ್ನು ನೋಡಿ ಈತನನ್ನು ಬಂಧಿಸಿರುವನು. ಜಾಪಾನವಾಗಿ ಕರೆದುಕೊಂಡು ನಮ್ಮ ತಂದೆ ಆಸ್ಥಾನಕ್ಕೆ ಕರೆದುಕೊಂಡು ಬರುವಂತ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಇವನು ಬಂಧಿಸಿರುವನು. ಬ್ರಹ್ಮಾಸ್ತ್ರವನ್ನು ನೋಡಿರುವನು. ಆಗಲಿ ಪ್ರಭು. ತಪ್ಪಿದಂತರ ನೀವೇನಾದರೂ ಇಲ್ಲ. ಇಲ್ಲದರೆ ನಿಮ್ಮ ಕೈ ಕಾಲುಗಳು ಕತ್ತರಿ ಹೋಗವು. ಗೊತ್ತಾಯಿತು ಪ್ರಭು. ಕೂಡಲೇ ಕರೆದುಕೊಂಡು ಬರುವಂತರಾಗಿ. ಆಗ್ಬೋದು ಪ್ರಭು.